ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವಂತೂ ಸಖತ್ತಾಗಿದ್ದೀವಿ. ಇಲ್ಲಿ ನೋಡಿ, ಯಾರೋ ಒಬ್ರು ಇಣುಕಿ ನೋಡ್ತವ್ರೆ. ಆಮೇಲೆ ತೋರ್ಸೋಣ ಅಂದ್ಕೊಂಡೆ. ಹಿಂಗೆ ನನ್ನ ಜೊತೆ ಯಾರು ಬಂದಿದ್ದಾರೆ ಅಂದರೆ ನನ್ನ ಹಸ್ಬೆಂಡ್. ನೂರಕ್ಕೂ ಬೇಡ ಬಾ ಹತ್ರ. ಸೊ ಇವತ್ತು ನಾವು ಮಲ್ಲೇಶ್ವರಂಗೆ ಬಂದಿದ್ದೀವಿ ಶಾಪಿಂಗ್ಗೋಸ್ಕರ. ಮಲ್ಲೇಶ್ವರಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಇಲ್ಲೂ ಏನಂತಾರೆ, ಅದು ಸ್ವಲ್ಪ ಅಫೋರ್ಡಬಲ್ ಪ್ರೈಸಸಲ್ಲಿ ಏನೇನು ಸಿಗುತ್ತೆ ಎಲ್ಲ ನಿಮಗೂ ತೋರಿಸ್ತೀವಿ. ನೋಡ್ತಾ ಇರಿ ಹಂಗೆ ಬ್ಲಾಗ್ನ. ಅದಕ್ಕಿಂತ ಮುಂಚೆ ಯಾವುದೋ ಒಂದು ಈಟ್ ರಾಜ ಅಂತ ಒಂದು ಜ್ಯೂಸ್ ಪ್ಲೇಸ್ ಇದೆ, ಯಾವುದೋ ಅದು ತುಂಬ ಫೇಮಸ್ ಅಂತ ನಾನು ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಜ್ಯೂಸ್ ಎಲ್ಲ ಫ್ರೂಟು ಇದೆಲ್ಲ ಕೊಡೋದು. ಅದಕ್ಕೆ ಫಸ್ಟು ಹೊಟ್ಟೆ, ಆಮೇಲೆ ಬೇರೆ ಎಲ್ಲ ಅಂದ್ಕೊಂಡು ತಿನ್ನಕ್ಕಂತ ಬಂದಿದ್ದೀವಿ. ತಿನ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೋಗೋದೆ. ಇವ್ ನೈಟ್ ಇದ್ದಾನೆ, ನನಗೆ ಇವ್ ನೈಟಿಗೆ ಮ್ಯಾಚ್ ಮಾಡ್ಕೊಂಡು ಹಿಂಗೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಆಗಲ್ಲ. ಈಟ್ ರಾಜ, ನಡಿ ರಾಜ, ತಿನ್ನೋಣ ಕುಡಿಯೋಣ ಬನ್ನಿ. ಸಖತ್ತಾಗಿದೆ ಹೆಸರುಗಳು. ನಾವಿವಾಗ ಚಿಲ್ಲಿ ಗೋವಾ ತಗೊಂಡಿದ್ವಿ, ಬಟ್ ಎಲ್ಲ ಕ್ಯಾಪ್ಚರ್ ಆಗ್ತಿರೋದು ಎಷ್ಟು ಮೆಲನ್. ಏನೊಳಗೆ ಅಂದ್ರೆ ವಾಟರ್ ಮೆಲನ್. ನೋಡ ಹೆಂಗಿರುತ್ತೆ ಅಂತ. ಕುಡಿಲ್ಲ? ಹಾಂ ಕುಡಿ. ಹತ್ತು ಶಾರ್ಟ್ಸ್ ಇತ್ತು. ಹೆಂಗಿದೆ? ಹಿಂಗೆ ಫಿಲ್ ಮಾಡಿಕೊಡ್ತಾರೆ. ಹೆಂಗಿದೆ? ಕುಡ್ಕೋತಾನೆ. ಹಾಂ ಸ್ಟಾರ್ಟ್. ಶಾರ್ಟ್ಸು ಕುಡಿಬೇಕು. ಚಿಲ್ಲಿ ಅದ. ಹೆಂಗಿತ್ತು? ನಾವು ಇವಾಗ ಬನಾನಾ ಪಾನ್ ಗುಲ್ಕನ್ ಅಂತ ಟ್ರೈ ಮಾಡ್ತೀವಿ. ಏನು ಕಾಂಬಿನೇಷನ್ ಇದೆ, ಸಖತ್ತಾಗಿರುತ್ತೆ. ಬನಾನಾ ಹೋಗುತ್ತೆ, ಒಳಗಡೆ ಹೋಗುತ್ತೆ, ಜ್ಯೂಸ್ ಆಗುತ್ತೆ. ಜ್ಯೂಸ್ ಆಗಿದ್ದು ಬರುತ್ತೆ ವಾಪಸ್. ಜ್ಯೂಸ್ ಐತಿ. ಗುಲ್ಕನ್ ಮಾಡ್ತಾರಾ? ಗುಲ್ಕನ್ ಬನಾನಾ ಜ್ಯೂಸಾ ಅನ್ಸುತ್ತೆ, ಗೊತ್ತಿಲ್ಲ. ಬಾಳೆಹಣ್ಣು ಒಳಗಡೆ ಕೊಡಬೇಕು. ನೋಡ್ಗುರು ಟಿಶ್ಯೂ ಬೇಬಿ, ಕರೆಕ್ಟ್ ಬೇಬಿ. ಬಾಳೆಹಣ್ಣು ಒಳಗಡೆ ಕೊಡ್ತಾರ. ಪರವಾಗಿಲ್ಲ, ಏನೋ ಕೊಡಿ. ನೋಡುಗರು ಟಿಶ್ಯೂ ಕೊಟ್ಟಿಲ್ಲ, ನಿಮ್ಮ ಅಪ್ಪನಿಗೂ ಟಿಶ್ಯೂ ಕೊಡೋದು ಇಲ್ಲ. ಎತ್ತಿ ಕಾಳೆ. ಚೆನ್ನಾಗಿದ್ಯಾ? ಇಲ್ಲ ಸ್ವೀಟ್ ಇದೆ. ಇನ್ನೊಂದು ಸಕ್ಕದಾಗಿ ತಿಂದೆ. ಅದೇನೋ ಕುಡಿದೆ. ಸಕ್ಕದಾಗಿ ತಿಂದೆ ಆ್ಯಂಡ್ ಕುಡಿದೆ. ಹೌದು, ಎರಡೂ ಇಲ್ಲ. ತಗೊಂಡ ಸೆಕೆಂಡ್ ಟೈಮು ಬನಾನಾ ಪಾನ್ ಗುಲ್ಕನ್ ನನಗಂತೂ ಇಷ್ಟ ಆಯ್ತು. ಸ್ವಲ್ಪ ಸ್ವೀಟ್ ಇತ್ತು, ಬಟ್ ಫಸ್ಟ್ ಟೈಮ್ ಮಾತ್ರ ಸಕ್ಕದಾಗಿತ್ತು. ನನಗೆ ಇಷ್ಟ ಆಯ್ತು. ಟೋಟಲಿ ನ್ಯೂ ವೇಸ್ ಆಫ್ ಡ್ರಿಂಕಿಂಗ್ ಆ್ಯಕ್ಚುಲಿ ಅ ಜ್ಯೂಸ್. ಚೆನ್ನಾಗಿತ್ತು. ನಾನು ಇನ್ನೊಂದು ಕೊಟ್ಟರೆ ಇನ್ನೊಂದು ಕುಡಿತಿದ್ದೇನೆ, ಬಟ್ ಹೊಟ್ಟೆ ತುಂಬ ಆಯ್ತು ನನಗೆ ಆ್ಯಕ್ಚುಲಿ. ಇವಾಗ ಹೊಟ್ಟೆ ತುಂಬ ತಿನ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ ಶಾಪಿಂಗ್ ಹೋಗೋಣ. ತೆಗೆದ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ಹೆಲ್ಮೆಟ್ ನೋಡಿ, ಅವನದೆಂತ ಹೆಲ್ಮೆಟು, ನನಗೆಂತ ಹೆಲ್ಮೆಟು. ಅವ್ನು ಮಾತ್ರ ಸೇಫ್ಟಿ ನೋಡ್ಕೊತಾನೆ. ನಾವು ಸ್ಟಾರ್ಟ್ ಮಾಡು. ನಾವಿವಾಗ ಸ್ಟ್ರೀಟ್ ಒಳಗಡೆ ಬಂದಿದ್ದೀವಿ, ಶಾಪಿಂಗ್ ಸ್ಟ್ರೀಟ್ ಒಳಗಡೆ. ಇನ್ನು ಬಂದಿದ್ದೀವಿ. ಇದು ಹಾಂ, ನೋಡಬೇಕು ಏನೇನು ಸಿಗುತ್ತೆ, ಏನೇನು ತಗೊಳ್ಬೋದು ಅಂತ ನೋಡಿ ತಗೊಳ್ತಾ ಇರೋದೇ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು? ಐ ಥಿಂಕ್ ಈ ಕಡೆನಾ? ಹಾಂ, ಆ ಕಡೆಯಿಂದ ಸ್ಟಾರ್ಟ್ ಮಾಡ್ಬೋದು. ಫ್ಲವರ್ಸ್ ಎಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಒಳಗಡೆ ಹೋಗ್ತಿದ್ದೀವಿ, ಟಾಪ್ಸ್ ನೋಡೋಣ ಅಂತ. ಇಲ್ಲಲ್ಲ, ಇಲ್ಲೇನೆ ಹೋಗ್ತಾ ಇದ್ದಾರೆ ಇವಾಗ. ಸ್ಟೈಲ್ ಫ್ಯಾಷನ್ ಒಳಗಡೆ ನೋಡೋಣ ಏನು ತಗೊಳ್ತಾರೆ ಅಂತ ತಗೊಂಡು ತೋರಿಸ್ತೀನಿ.
ಮದ್ಮೇದಲ್ಲಿ ಹಾಂ ಖುಷಿ ಖುಷಿ ನೋಡಪ್ಪ. ಇಲ್ಲ ಮಳೆ ಬರುವ ಹಾಗಿದೆ. ನಮ್ಮ ಬೇಡಮ್ ಅವರು ಏನು ಇಷ್ಟ ಆಗಿಲ್ಲ. ಮೇಡಮ್ ಅಲ್ಲ, ಇಟ್ಸ್ ಮೇಡಮ್. ನಮ್ಮ ಬೇಬಿ ಅವರು ಅದು ಮೇಡಮು ಬೇಬಿ ಹೋಗಿ ಬೇಡಮ್ ಆಗೋಯ್ತದೆ ಆ್ಯಕ್ಚುಲಿ. ಅಲ್ಲಿ ವಿಡಿಯೋ ಅಲ್ಲೋ ಇಲ್ಲ ಅಂದರು, ಅದಕ್ಕೆ ನಾನು ಆಸೆ ಒಂದು ಟೈಮ್ ಕಲೆಕ್ಷನ್ಸ್ ವಿಡಿಯೋ ಮಾಡ್ಬೇಕಂತಲೇ ಬಂದಿದ್ದೆ ನೀನು. ಹಾಂ ನೀವು ಆ ಜ್ಯುವೆಲ್ರಿ ಶಾಪಿಂಗ್ ಮಾಡ್ತಿರೋದು ವೀಡಿಯೋ ಮಾಡೋಕ್ಕೆ ಹೋದೆ, ಯಾಕೋ ಅವ್ರು ನನ್ನೇ ನೋಡ್ತಿದ್ರು. ಆಮೇಲೆ ವಿಡಿಯೋ ಮಾಡ್ತಿದ್ದಾರೆ ಅನ್ಕೊಂಡು ಏನಾದ್ರು ನೋಡ್ತಿರೋದಾಗೆ ಕಟ್ ಮಾಡ್ಬಿಟ್ಟಿದೆ. ಏನು ಮಾಡ್ತಾರೆ? ಏನು ಬೈಕಲ್ಲಿ ಪಾರ್ಕ್ ಮಾಡಿದ್ದೆವು? ಇಲ್ಲೇ ಹಾಂ ಇಲ್ಲ ಮಹೇಂದ್ರ ವಸ್ತ್ರಾಲಯ ಹತ್ರ. ನೆಕ್ಸ್ಟ್ ಮುಂದಿನ ಶಾಪ್ ಹೋಗ್ತಿದ್ವಿ, ಏನೋ ಗೊತ್ತಿಲ್ಲ ಏನು ತಗೊಳಕಂತ ಬಂದಿದ್ವಿ. ನೋಡಕ್ಕೆ ಹೋಗೋಣ. ಹಾಂ ನೋಡಿ ಸಿಟಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಫುಲ್ ಡಿಸಪಾಯಿಂಟ್ ಆಗಿದ್ದಾಳೆ. ಯಾವ ಸ್ಟ್ರೀಟಿಗೆ ಬಂದಿರೋದು ಅಂತ ನನಗೊಂದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಸ್ಟ್ರೀಟಿಗೆ ಬಂದಿರೋದು. ಲಾಸ್ಟ್ ಟೈಮ್ ಬೇರೆ ಸ್ಟ್ರೀಟು, ಈ ಟೈಮ್ ಬೇರೆ ಸ್ಟ್ರೀಟ್ ಅಂತ ಬರೆಯೋದು. ಇದೇ ಸ್ಟ್ರೀಟ್ ಇರ್ಬೇಕು ನೋಡ್ಕೋ. ಹಾಂ ಅದಲ್ವಾ ಇನ್ಯಾವ ಸ್ಟ್ರೀಟ್ ಇರುತ್ತೆ ಮಲ್ಲೇಶ್ವರ? ಹಾಂ ಇನ್ನೊಂದು ಬೇಕು ಅಲ್ಲ ಇನ್ಯಾವುದು? ಇಲ್ಲೇ ನಾವು ಬಂದಿದ್ದೆ ಆ್ಯಕ್ಚುಲಿ ಎಲ್ಲ ತಗೊಂಡು, ಏನು ತಗೊಂಡು ಬೈಕ್ ತಗೊಂಡು. ಅಲ್ಲ ಪಕ್ಕದೊಳಗೆ ಬಂದಿದ್ದು, ಸಾರಿ. ಬನ್ನಿ ಹುಡ್ಕೋಣ ಎಲ್ಲಿ ಸಿಗುತ್ತೆ. ಯಾವುದೋ ಒಂದು ಸ್ವೀಟು ನುಗ್ಗೋಣ. ಮಲ್ಲೇಶ್ವರ ಮೇಲೆ ಚಿಕ್ಕದ ದೊಡ್ಡದು. ಅದಕ್ಕೆ ಕನ್ಫ್ಯೂಷನ್. ಎಲ್ಲ ಫುಲ್ಲು ಹೆವಿ ಕ್ರೌಡ್ ಆಗಿದೆ. ಇವರು ಫುಲ್ಲು ಡಿಸಪಾಯಿಂಟ್ ಆಗಿದ್ದಾರೆ, ಯಾಕೋ ರಾಂಗ್ ಪ್ಲೇಸಿಗೆ ಬಂದುಬಿಟ್ಟಿದ್ದೀನಿ ಅಂತ. ಹಾಂ ಇರ್ತಾರೆ ಅನ್ಸುತ್ತೆ. ಸೊ ನಾವು ಇವಾಗ ಯಾವುದೋ ರಾಂಗ್ ಸ್ಟ್ರೀಟಿಗೆ ಬಂದಿದ್ದೇವೆ ಅಂತ ನಮ್ಮ ಬೇಬಿಯರು ಹೇಳ್ತಿದ್ದಾರೆ. ರಾಂಗ್ ಸ್ಟ್ರೀಟ್ ಅಲ್ಲ, ರೈಟ್ ಸ್ಟ್ರೀಟು, ಬಟ್ ರಾಂಗ್ ಪ್ಲೇಸ್. ನನಗೆ ಇಷ್ಟ ಆಗೋ ಪ್ಲೇಸ್ ಬೇರೆ. ಇದು ಯಾವುದೋ ಶಾಪ್ಸ್ ಇರೋ ಪ್ಲೇಸಸ್, ಫ್ರೂಟ್ಸು ವೆಜೀಸು ಮಾರ್ಕೆಟ್ ಅನಿಸುತ್ತೆ. ಕನ್ಯಾ ಪರಮೇಶ್ವರಿ ದೇವಸ್ಥಾನ. ಕೈ ಮುಖ ಬೇರೆ ಒಳ್ಳೇದು ಮಾಡಪ್ಪ. ಹಾಂ ನೋಡು, ಅವಳು ಮಾತ್ರ ಒಳ್ಳೇದು ಮಾಡಪ್ಪ, ನಮಗಿಲ್ಲ. ಬೇರೆ ನನಗೆ ಮಾತ್ರ ಒಳ್ಳೇದು ಮಾಡಪ್ಪ ಅಂತ ಕೇಳಿದ್ನ ನಾನು. ದೇವ್ರೇ ಒಳ್ಳೇದು ಮಾಡಪ್ಪ ಅಂತ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಬೇಕು. ಏನೋ ಒಂದು ದೇವ್ರಿಗೆ ಗೊತ್ತಾಗುತ್ತೆ. ಇಂಟರ್ನಲ್ ಡೀಲು. ಈಗ ಯಾವುದೋ ಒಂದು ಸುಮ್ಮನೆ ಗೊತ್ತಿಲ್ಲದ ಸ್ಟ್ರೀಟ್ ಹುಡಿಕೊಂಡು ಹೋಗ್ತೀನಿ, ಅದು ಯಾವ ಸ್ಟ್ರೀಟು ಅಂತ. ಮೇ ಬಿ ಮಂತ್ರಿ ಸ್ಕ್ವೇರ್ ಸ್ಟ್ರೀಟ್ ಹೇಳ್ತಿರ್ಬೋದು. ಇಲ್ಲೇ ನಾವು ಬೈಕ್ ಪಾರ್ಕ್ ಮಾಡಿದ್ದು, ಇಲ್ಲಿ ಅಲ್ಲ. ಯಾವುದೋ ಪ್ಯಾಂಟ್ ನಿಂತವಳೆ. ₹200 ಮಾಡ್ಕೋದಿಲ್ವಾ? ಯಾವ ಸ್ಕೂಲ್ಗೆ ಹೋಗೋದು? ಹ್ಞೂ ಚೆನ್ನಾಗಿದೆ ಅಲ್ವಾ? ಏನು ದುಪ್ಪಟ್ಟನ ಅದು? ಅಷ್ಟುದ್ದ? ಚೆನ್ನಾಗೈತೆ. ಇನ್ನು 6:30 ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇಷ್ಟು ಬೇಗ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇದನ್ನು ಬ್ಯುಸಿ ಸ್ಟ್ರೀಟ್ ಅಂತ ಬೇರೆ ಹೇಳ್ತಾರಪ್ಪ. ನಮ್ಮ ಪುರತಲ್ಲೇ ಪರವಾಗಿಲ್ಲ, 7 ಗಂಟೆಗಾರು ಓಪನ್ ಮಾಡ್ಕೊಂಡಿರ್ತಾರೆ ವೀಕ್ ಡೇಸಲ್ಲಿ. ವೀಕೆಂಡ್ ಬಿಡು, ಸಾಟರ್ಡೆ ಸಂಡೇ ಸ್ವಲ್ಪ ಮನೇಲಿ ಕೆಲಸ ಇರ್ತವೆ ಅಂದ್ಬಿಟ್ಟು 5 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಪಾಪ ನಿದ್ದೆ ಮಾಡಬಾರ್ದು, ಅವರು ವಾರ ಪೂರ್ತಿ ಕೆಲಸ ಮಾಡಿರ್ತಾರೆ. ಇಲ್ಲಿ ನೋಡು ಎಲ್ಲ ಇದೆ. 6:30 ಕ್ಲೋಸ್ ಮಾಡ್ತಿದ್ದೀನಿ ಮೇಡಮ್, ಕ್ಲೋಸ್ ಮಾಡಿದ್ವಿ ಮೇಡಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೇಳಿದೆ. ಏನೋಪ್ಪ ಬನ್ನಿ ನೋಡೋಣ. ಇನ್ನೂ ಪ್ಯಾಂಟ್ ಸಿಕ್ಕಿಲ್ಲ, ಹುಡುಕ್ತಿರೋ ಪ್ಯಾಂಟ್ಗಳು. ನೋಡೋಣ. ಒಂದು ಅಂಗಡಿ ಇದೆ ಇಲ್ಲಿ, ಗಿರಿಜಾ ಅಂತ, ಅದೆಲ್ಲ ಕಟ್ಟು. ಯಾವುದೋ ಒಂದು ಅಂಗಡಿ ಇದೆ ಇಲ್ಲಿ, ಬನ್ನಿ ನೋಡೋಣ. ಬಾರ್ಗೇನ್ ಮಾಡ್ತಾವಳೆ, ಏನು ಮಾಡ್ತಾವಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಾರ್ಗೇನ್ ಮಾಡ್ತಾವಳೆ. ಪ್ಯಾಂಟು
500 ರೂಪಾಯಿ ಇದ್ರೆ 200 ರೂಪಾಯಿ ಬಾರ್ಗೇನ್ ಮಾಡೋಕ್ಕೆ ಹೇಳ್ತಾಳೆ ಪಾಪ, ಒಬ್ರು ಕೊಡ್ತಿಲ್ಲ. $700 ರೂಪಾಯಿ ಕೊಟ್ಟು 3 ಪ್ಯಾಂಟ್ ತಗೊಂಡು ಇವಾಗ ಜ್ಯುವೆಲ್ರಿ ತಗೊಳಕ್ಕೆ ಬಂದಿದ್ದಾಳೆ ಇಲ್ಲಿ. ಸೊ ಇದು ಮುಂಚೆನೇ ಇದೆಲ್ಲ ಕಲೆಕ್ಷನ್ಸು ಚೆನ್ನಾಗಿದೆ, ಎಲ್ಲ ಪ್ಯಾಂಟ್ಗಳು ಇಷ್ಟ ಆಯ್ತು ನನಗೆ. ಸ್ಟ್ರೀಟ್ ಮಲ್ಲೇಶ್ವರಂ. ಶಾಪಿಂಗ್ ಅಂತ ಬಿಟ್ಟರೆ ಯಾವ ಕಡೆನೂ ಜ್ಞಾನ ಹೋಗೋದಿಲ್ಲ. ಹೋಲ್ಡರ್ ಆಗಿದ್ದೀನಿ, ಮೇಡಮ್ ಬೈಯರ್ ಆಗಿದ್ದಾರೆ. ಸೊ ಯಾವುದೋ ಮೂರು ತಗೊಂಡಿದ್ದಾವೆ. ಅಲ್ಲ, ನೀನು ಬೈಯರು, ನಾನು ಹೋಲ್ಡರು. ಹಾಂ, ಬಟರ್ಫ್ಲೈ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ಐತೆ. ಇದೆ ಗೋಲ್ಡು, ಇಲ್ಲೇ ಇದೆ ಸಿಲ್ವರ್, ಎಲ್ಲ ಬನ್ನಿ ತೆಗೆದುಕೊಳ್ಳಿ. ಹಾಂ ಮಂತ್ರಿ ಸ್ಕ್ವೇರ್ ಹತ್ರ ಹೋಗೋಣ. ಹಾಂ, ಮಂತ್ರಿ ಸ್ಕ್ವೇರ್ ಇಂದ ಈ ಕಡೆ ಬರೋಣ. ಓಕೆ, ಓಕೆ. ಸೊ ಇವಾಗ ಯಾವುದೋ ಒಂದು ಮಲ್ಲೇಶ್ವರಂ 18th ಕ್ರಾಸ್ ಸ್ಟ್ರೀಟಿಂದ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಜ್ಯುವೆಲ್ರಿ ಮತ್ತು ಪ್ಯಾಂಟ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ? ನನ್ನ ಬೈಕ್ ಇವಾಗ ತೆಗಿಬೋದಿಲ್ಲ. ಸೌಂಡ್ ಅಂತೂ ಕೇಳಿಸುತ್ತಾ ಇಲ್ವಾ? ನಾನು ಡಬಲ್ ಮೈಕ್ ತಗೊಟ್ಟೆ ಅವಳ ಬರ್ಡೇಗೆ. ಸೊ ಮರ್ಕೊಂಡ್ಬಿಟ್ಟೆ ನಾನು. ಮನೇಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಇಟ್ಬಿಟ್ಟು ಬಂದಿದ್ದಾಳೆ. ಆಯ್ತಾ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಓಪನಿಂಗ್. ಇವಾಗ ನಾವು ಮಂತ್ರಿಸ್ಗೆ ಹತ್ರ ಹೋಗ್ತಿದ್ದೀವಿ, ಅಲ್ಲಿ ಸಿಗ್ತೀವಿ. ಬಾಯ್. ಇವಾಗ ಮಲ್ಲೇಶ್ವರಂ ಸ್ಟ್ರೀಟ್ ಬಂದಿದ್ದೀವಿ. ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ ಯಾವುದೋ ಒಂದು ಸ್ಟ್ರೀಟು. ಫೈನಲಿ ಬಂದು ರೀಚ್ ಆದ್ವಿ ಸ್ಟ್ರೀಟ್ಗೆ. ಯಾವುದೋ ಕಾಡು ಒಳಗೆಲ್ಲ ಓಡಾಡಿ ನಾಡು ಬಂದು ಫೀಲ್ ಬಂತು ನನಗೆ. ಹಂಗಿತ್ತು ಅದು ಸ್ಟ್ರೀಟ್. ಅದು ರಾಂಗ್ ರೂಟಲ್ಲೆಲ್ಲ ಕರ್ಕೊಂಡು ಅಲ್ಲ, ಗೂಗಲ್ ಮ್ಯಾಪ್ ನೀನು ಆಗಿದ್ದು, ನಾನಲ್ಲ. ನಾವು ಡ್ರೈವರ್ ಆಗಿದ್ವಿ. ಅಲ್ಲ, ನೀನೇ ಹಾಕಿದ್ದು, ನಾನೇನು ಹಾಕಿರಲಿಲ್ಲ. ಗೂಗಲ್ ಮ್ಯಾಪ್ ಹಾಕೊಂಡು ಯಾವುದೋ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಡೆಡೆಂಟ್ಗೆ ಹೋಗ್ಬಿಟ್ಟು ಅಲ್ಲಿಗಂತೂ ಫುಲ್ ಭಯ ಪಟ್ಕೊಂಡು ಇಲ್ಲೂ ಬಂದಿದ್ದಲ್ಲ ಸ್ಟ್ರೀಟ್ಗೆ. ಇವಾಗ ಪ್ರಾಪರ್ ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಅವಾಗ ಯಾವುದು ಸಕ್ಕತ್ತಾಗಿರುತ್ತೆ. ಹೌದಾ? ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಸೊ ನೋಡ್ಕೊಂಡು ಮೂನು ಆಫ್ ಮೂನ್ ಸಕ್ಕತ್ತಾಗೈತಿ. ಶಾಪಿಂಗ್ ಅಂದ್ಬಿಟ್ರೆ ನಾನು ಗುಟ್ಟು ಓಡೋಯ್ತಾ ಇರ್ತಾಳೆ. ಸುಮ್ಮನೆ ನೋಡಿ ನಿಂತ್ಕೊತಾನೆ ಇಲ್ಲ. ನನಗಂತೂ ನಾನು ಏನು ಹುಡುಕ್ತಿದ್ದೀನಿ ಅಂತ ಗೊತ್ತಿಲ್ಲ. ಜಸ್ಟ್ ಬೇಬಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಿ ತಗೋಣ. ಇಲ್ಲೇ ಇದೆ ನೋಡಪ್ಪ ಟಾಪ್ಸ್. ಚೆಕ್ ಮಾಡ್ತೇಲೆ ಇಲ್ಲ, ಪ್ರಾಪರು ಶಾಪಿಂಗ್ ಸ್ಟ್ರೀಟ್ ಥರ ಕಾಣಿಸ್ತಾ ಇದೆ. ಅದು ಒಳ್ಳೆ ಒಂದು ಡೆಡ್ ಎಂಡ್ ಸ್ಟ್ರೀಟ್ ಥರ ಒಳ್ಳೆ ಇದ್ದಂಗಿತ್ತು ನನಗೇನು. ಎವ್ರಿ ಸ್ಟ್ರೀಟಲ್ಲಿ ನೋಡಿದಾಗೆಲ್ಲ ಯಾವುದೋ ಎಕ್ಸ್ಪ್ಯಾಂಡ್ ಇದ್ದಂಗಿದೆ. ಆ್ಯಕ್ಚುಲಿ ಅದೇ ಸ್ಟ್ರೀಟ್ ಇದು ಕನೆಕ್ಟ್ ಆಗಿದೆ ಅನ್ನೋ ಥರ ಇದೆ. ಒಳಗಡೆ ಹೋದ್ರೆ ಹಂಗೆ ಕನೆಕ್ಟ್ ಆಗುತ್ತೆ. ಹೌದಾ? ಓಕೆ, ಬನ್ನಿ ಬನ್ನಿ. ನನಗೆ ಪ್ರಾಪರ್ ಲೊಕೇಶನ್ ಗೊತ್ತಿಲ್ಲ, ನಾವು ಆ ಕಡೆ ಹೋಗ್ಬೇಕು. ಆ ಕಡೆ ಏನಿಲ್ಲ. ಓ, ಕೆಳಗಡೆ ಇದೆಯಾ ಈ ಥರ? ಹಂಗೆ ಈ ಸ್ಟ್ರೀಟಿಂದ ಸ್ಟ್ರೈಟಿಂದ ಕೆಳಗಡೆ ಬಂದಿದ್ರೆ ನಾವು ಈ ಸ್ಟ್ರೀಟಿಗೆ ಬರ್ತಿದ್ವಿ. ಅದು ಬಿಟ್ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡು ½ ಆನ್ ಅವರ್ ವೇಸ್ಟ್ ಮಾಡ್ಕೊಂಡು, ½ ಆನ್ ಅವರ್ 45 ಮಿನಿಟ್ಸ್ ವೇಸ್ಟ್ ಮಾಡ್ಕೊಂಡು ಇವಾಗ ಮೇನ್ ಸ್ಟ್ರೀಟಿಗೆ ಬಂದಿದ್ದೀವಿ. ಹಾಂ, ಯಾವುದೋ ಒಂದು ಶಾಪ್ ಹುಡ್ಕೊಂಡು ಹೋಗ್ತಾವಳೆ. ಬಂದಿದ್ದೀನಿ ಬೇಜಾನ್ ಸತಿ ಅಂತೇಳಿ ದಾರಿ ಗೊತ್ತಿಲ್ಲ. ನಮ್ಬಿಡು, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಹಾಂ, ಆಯ್ತಾಯ್ತು. ತಗೊಂಡು ಹೋಗ್ತಿದ್ದಾಳೆ. ಏನದು?